Hi, hello everyone. Welcome back to your English Academy YouTube channel. I am your English tutor, trainer, and teacher of yours. Okay, we have here the one more important topic, the degrees of comparison in the all classes, in 5th standard to PUC. It is the most important them, and not only for them, it is important for that. PDO, Secretary, SDA, FDA, and all other competitive examination, that much important it is. Okay, for this I will, before beginning of my class, just I have one motivation lines. I have that. Just see here, ಸದ್ದಿಲ್ಲದೆ ಗೆದ್ದು ಬಿಡು, ಸುದ್ದಿ ಇಲ್ಲದೆ ಹೋಗುವರು ನೋಡು, ನಿನ್ನ ಹಿಂದೆ ಮಾತನಾಡಿಕೊಂಡವರು. ಯಾಕಪ್ಪ ಅಂತಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸದ್ದಿಲ್ಲದೆ ಮಾಡಬೇಕು. ಆ ಒಂದು ಕೆಲಸ, ನಾವು ಮಾಡಿರ್ತಕ್ಕಂಥ ಕೆಲಸ ಏನು ಮಾಡಬೇಕಪ್ಪ ಅಂದ್ರೆ ಸದ್ದು ಮಾಡಬೇಕು, ಸೌಂಡ್ ಮಾಡಬೇಕು ಅಂತ ಹೇಳ್ತಾರೆ. ದೆನ್ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ದೆನ್ ನಾಯ್ಸ್ ಅಂತ ಕರಿತೀವಿ. ದೆನ್ ವರ್ಕ್ ಇನ್ ಸೈಲೆನ್ಸ್, ಯುವರ್ ಸಕ್ಸಸ್ ವಿಲ್ ಬಿಕಮ್ ಮೇಕ್ಸ್ ದಟ್ ಲಾಟ್ ಆಫ್ ನಾಯ್ಸ್ ಅಂತ ಹೇಳ್ತಾರೆ. ದೆನ್ ಒನ್ ಮೋರ್ ಲೈನ್, ಸದ್ದಿಲ್ಲದೆ ಸಾಧಿಸಿ ಬಿಡು, ಮೂಕರಾಗೋರು ನೋಡು, ನಿನ್ನ ಬೆನ್ನ ಹಿಂದೆ ಮಾತನಾಡಿಕೊಂಡವರು. ಯಾರು ಮಾತಾಡ್ಕೊಳ್ತಾರ, ಯಾರು ಬಿಡ್ತಾರ, ದೆನ್ ಯು ಡೋಂಟ್ ವರಿ ಅಬೌಟ್ ದ್ಯಾಟ್. ದೆನ್ ಯುವರ್ ಕಂಟಿನ್ಯೂಸ್ ಕಾನ್ಸ್ಟಂಟ್ಲಿ ಯು ಕ್ಯಾನ್ ವರ್ಕ್ ಆನ್ ದ್ಯಾಟ್. ದೆನ್ ಡೆಫಿನೆಟ್ಲಿ ನಾನಾಗಲಿ ಅಥವಾ ಪ್ರತಿಯೊಂದು ವಿದ್ಯಾರ್ಥಿ ಆಗಲಿ ಕೂಡ ದೆನ್ ದೇ ವಿಲ್ ಗೆಟ್ ದ್ಯಾಟ್ makes that the noise of their success anta ಹೇಳ್ತಾ I will come to that degrees of comparison. This topic is related to the topic of adjective. Adjective ಬಗ್ಗೆ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ. More classes are there in the all grammar topics. Then if you want that, they are in my playlist. You can watch and you can subscribe my YouTube channel, because your subscription is my motivation anta ಹೇಳ್ತಾ I will come that degrees of comparison. It is important for that. Definitely it is the 2 marks question in SLC, in PUC, and 9th 8th there is a 1 mark questions like this asked in that competitive. Some questions I took here. ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ತಗೊಂಡಿದ್ದೀನಿ ನೋಡ್ರಿ. PDU ಅಂಡ್ ಸೆಕ್ರೆಟರಿ 2017ರಲ್ಲಿ ಕೇಳಿರ್ತಕ್ಕಂಥ, SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 2021ರಲ್ಲಿ ಕೇಳಿರ್ತಕ್ಕಂಥ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದೆ. ಆ ಟಾಪಿಕ್ ಅನ್ನ ನಾನು ಈಸಿಯಾಗಿ ನಿಮ್ಗೆ ಯಾವ ರೀತಿ ಆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳೋದು ಅನ್ನೋದನ್ನ I will took that this topic. Specially now we are going to deal that in the type 3 of degrees of comparison. ಈ ಟೈಪ್ 3 ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಇದೆ. ಇದನ್ನ ಯಾವ ರೀತಿ ನಾವು ಬರೆಯೋದು, ಯಾವ ರೀತಿ 2 ಮಾರ್ಕ್ಸ್ ಅನ್ನ ಗಳಿಸೋದು ಅನ್ನೋದನ್ನ I will tell here. In the degrees of comparison in the type 3 ಅಲ್ಲಿ ಏನು ನೋಡ್ತೀವಿ, here is a comparison between more than 2 persons or things or places. ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಥರ್ಡ್ ಟೈಪ್ ಅಲ್ಲಿ ನಾವು ಕಂಪ್ಯಾರಿಸನ್ ಅನ್ನ ಮಾಡ್ತೀವಿ. ಹಾಗೆಪ್ಪ ಅಂದ್ರೆ ಮೋರ್ ದೆನ್ 2 ಪರ್ಸನ್ಸ್, ಇಬ್ಬರು ವ್ಯಕ್ತಿಗಳಿಗಿಂತ ಹೆಚ್ಚು. ದೆನ್ ಅಂಡ್ ಆರ್ ಎರಡಕ್ಕಿಂತ ಜಾಸ್ತಿ ವಸ್ತುಗಳಿರಬೇಕು. ದೆನ್ ಆರ್ ಪ್ಲೇಸಸ್, ಎರಡಕ್ಕಿಂತ ಜಾಸ್ತಿ ಸ್ಥಳಗಳ, ವ್ಯಕ್ತಿಗಳ, ಆಮೇಲೆ ವಸ್ತುಗಳ ಇದ್ದಾಗ ನಾವು ಈ ರೀತಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದ್ರೆ ಏನು, ಜಸ್ಟ್ ವಿದೌಟ್ ಡ್ಯಾಮೇಜಿಂಗ್ ದ ಸೆನ್ಸ್ ಆಫ್ ದ ಸೆಂಟೆನ್ಸ್ ವಿ ಕ್ಯಾನ್ ಮೇಕ್ ದಟ್ ಕಂಪ್ಯಾರಿಸನ್ ಈಸ್ ಕಾಲ್ಡ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತೀವಿ. ಆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಒಂದಿಗೆ, ಆ ಒಂದು ಎಕ್ಸಾಂಪಲ್ ನೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇಟ್ ಈಸ್ ರಿಲೇಟೆಡ್ ಟು ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನಾವು ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಅಂಡ್ ಸೂಪರ್ಲೇಟಿವ್ ಡಿಗ್ರಿ ಅಂತೇಳಿ ಮಾಡ್ತೀವಿ. ಅದು ಆ ಫಾರ್ಮಲ್ಲಿ ಇರುತ್ತೆ. ಹಾಗೆ ಪಾಸಿಟಿವ್ ಅಬ್ಜೆಕ್ಟಿವ್, ಕಂಪ್ಯಾರಿಟಿವ್ ಅಬ್ಜೆಕ್ಟಿವ್, ಸೂಪರ್ಲೇಟಿವ್ ಅಬ್ಜೆಕ್ಟಿವ್ ಕೂಡ ನಾವು ಅಂತ ಕರಿತೀವಿ. ಇಲ್ಲಿ ಏನಪ್ಪಾ ಅಂದ್ರೆ ಪಾಸಿಟಿವ್ ಡಿಗ್ರಿ, ಇದು ಪಾಸಿಟಿವ್ ಡಿಗ್ರಿಯಲ್ಲಿದೆ ಅಂತೇಳಿ ಹ್ಯಾಕ್ ಕಂಡುಹಿಡಿತೀರ? ಐ ಹ್ಯಾವ್ ಎ ಒನ್ ಟ್ರಿಕ್. ಒಂದು ಸ್ವಲ್ಪ ನೋಡ್ರಿ, ಇಲ್ಲೇನಿದೆ, ರಿಚ್ ಅಂತಕ್ಕಂಥ ವರ್ಡ್ ಇದೆ. ಈ ರಿಚ್ ಅನ್ನೋದು ಏನಪ್ಪಾ ಅಂತಂದ್ರೆ ಅಡ್ಜೆಕ್ಟಿವ್. ರಿಚ್ ಇಸ್ ಅಡ್ಜೆಕ್ಟಿವ್. ಯಾವ ಟೈಪ್ ಆಫ್ ಅಡ್ಜೆಕ್ಟಿವ್? ಪಾಸಿಟಿವ್ ಅಡ್ಜೆಕ್ಟಿವ್ ಇದೆ.
ಅದಕ್ಕೋಸ್ಕರ ಪಾಸಿಟಿವ್ ಅಬ್ಜೆಕ್ಟಿವ್ ಇತ್ತಪ್ಪ ಅಂತಂದ್ರೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಪಾಸಿಟಿವ್ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಈ ಒಂದು ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಕೆಲವೊಂದಿಷ್ಟು ರೂಲ್ಸನ್ನು ನೋಡ್ತೀವಿ. ಬಿಗಿನಿಂಗ್ ಏನು ತೊಗೊಂಡಿವಿ, ಥರ್ಡ್ ಟೈಪಲ್ಲಿ ಇಟ್ ವಿಲ್ ಕಮ್ಸ್ ದಟ್ ನೋ ಅದರ್. ದೆನ್ ನೆಕ್ಸ್ಟ್ ಕಂಟ್ರಿ ಇಸ್ ವಾಟ್ ಅವರ್ ಸಬ್ಜೆಕ್ಟ್, ಕಂಟ್ರಿ ಅನ್ನೋದು ನಮ್ಮ ಸಬ್ಜೆಕ್ಟ್ ಇದೆ. ದೆನ್ ಈಸ್ ಅನ್ನೋದೇನಿದೆ ವರ್ಬ್ ಇದೆ. ದೆನ್ ವರ್ಬ್ ಆದ್ಮೇಲೆ ಏನು ಬರುತ್ತೆ, ಸೊ ಬರುತ್ತೆ. ನೆಕ್ಸ್ಟ್ ರಿಚ್, ರಿಚ್ ಅನ್ನೋದೇನು ಪಾಸಿಟಿವ್ ಅಡ್ಜೆಕ್ಟಿವ್, ಪಿ ಎ ಮೀನ್ಸ್ ಪಾಸಿಟಿವ್ ಅಡ್ಜೆಕ್ಟಿವ್. ದೆನ್ ಇಂಡಿಯಾ ಈಸ್ ವಾಟ್ ವಿ ಕಾಲ್ ದಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಈ ರೀತಿ ನಾವು ಪಾಸಿಟಿವ್ ಆ ಡಿಗ್ರಿಯನ್ನು ಸೆಂಟೆನ್ಸಲ್ಲಿ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನನ್ನು ಮಾಡ್ತೀವಿ. ಯಾವ ರೀತಿ, ನೋ ಅದರ್ ಕಂಟ್ರಿ ಈಸ್ ಸೋ ರಿಚ್ ಆ್ಯಸ್ ಇಂಡಿಯಾ, ಭಾರತದಷ್ಟು ಇಂಡಿಯಾದಷ್ಟು ಯಾವುದೇ ಒಂದು ಕಂಟ್ರಿ ಈ ಒಂದು ರಿಚ್ ಇಲ್ಲ, ಅಷ್ಟೊಂದು ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ನಮ್ಮ ರಾಷ್ಟ್ರ. ಲೆಟ್ಸ್ ವಿ ವಿಲ್ ಚೇಂಜ್ ದಟ್. ಈಗ ನಾವು ಫಸ್ಟ್ 1 ಮಾರ್ಕ್ಸನ್ನು ನಾವು ಪಡಿಬೇಕಾದ್ರೆ ಏನು ಮಾಡಬೇಕು, ಹೌ ಟು ಗೆಟ್ ದಟ್ 1 ಮಾರ್ಕ್. 1 ಮಾರ್ಕ್ಸಿಗೆ ಕ್ವಶನ್ ಕೇಳಿದಾಗ ಏನಂತ ಕೇಳ್ತಾನಪ್ಪ ಅಂದ್ರೆ, ಚೇಂಜ್ ದ ಗಿವನ್ ಸೆಂಟೆನ್ಸ್ ಆರ್ ಡಿಗ್ರಿ ಇಂಟು ಅದರ್ ಆರ್ ಕಂಪೇರ್ಡ್ ಡಿಗ್ರಿ ಅಂತ ಹೇಳ್ತಾನೆ. ಹಾಗಾದ್ರೆ ಕಂಪೇರ್ಡ್ ಡಿಗ್ರಿಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ, ಲೆಟ್ಸ್ ವಿ ವಿಲ್ ಸಿ ದ್ಯಾಟ್. ಕಂಪೇರ್ಡ್ ಡಿಗ್ರಿಯನ್ನು ನಾವೀಗ ಏನು ಮಾಡೋಣ, ಚೇಂಜ್ ಮಾಡೋಣ. ಇಲ್ಲೇನು ಮಾಡಬೇಕು, ಸಬ್ಜೆಕ್ಟ್ ಯಾವುದು ಕಂಟ್ರಿ, ಆಬ್ಜೆಕ್ಟ್ ಯಾವುದು ಇಂಡಿಯಾ. ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಿಗೆ ತೊಗೊಂಬರ್ಬೇಕು. ಯಾವ ರೀತಿ ತೊಗೊಂಬರ್ತೀವಪ್ಪ ಅಂದ್ರೆ, ಇಂಡಿಯಾ ಈಸ್ ದೆನ್ ಸಿ ದ್ಯಾಟ್. ಈಗ ಏನು ಮಾಡಬೇಕು, ಕಂಪೇರೇಟಿವ್ ಅಡ್ಜೆಕ್ಟಿವ್ ಅನ್ನಕ್ಕೆ ತರಬೇಕು. ಇಂಡಿಯಾ ಈಸ್ ರಿಚರ್ ದೆನ್ ಎನಿ ಅದರ್ ಕಂಟ್ರಿ. ಇಂಡಿಯಾ ಈಸ್ ರಿಚರ್ ದೆನ್ ಎನಿ ಅದರ್ ಕಂಟ್ರಿ. COUNTRY. ಇಂಡಿಯಾ ಈಸ್ ರಿಚರ್ ದೆನ್ ಎನಿ ಅದರ್ ಕಂಟ್ರಿ. ಈ ರೀತಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಚೇಂಜ್ ಮಾಡಿದರೆ ವಿ ವಿಲ್ ಗೆಟ್ ದಟ್ 1 ಮಾರ್ಕ್ಸ್. ಈಗ ಇಷ್ಟು ಬರ್ದೀವಪ್ಪ ಅಂದರೆ ಏನಾಗುತ್ತೆ, 1 ಮಾರ್ಕ್ಸನ್ನು ನಾವು ಈಸಿಯಾಗಿ ಐಡಿಯಾ ತಗೋಬೋದು. ಈ ರೀತಿ ನಾವು ಕಂಪೇರ್ ಡಿಗ್ರಿಗೆ ಮಾಡ್ತೀವಿ. ಇಂಡಿಯಾ ಈಸ್ ರಿಚರ್ ದೆನ್ ಎನಿ ಅದರ್ ಕಂಟ್ರಿ. ಇಲ್ಲಿ ನೋಡಿ ಸ್ಪೆಷಲ್ ಆಗಿ ವಿ ವಿಲ್ ಸಿ ಹಿಯರ್ ಇನ್ ದ ಕಂಪೇರ್ ಡಿಗ್ರಿಯಲ್ಲಿ ನಾವು ಏನು ನೋಡ್ತೀವಪ್ಪ ಅದ್ರ ಕೆಲವೊಂದಿಷ್ಟು ಫಾರ್ಮುಲಾ ರೂಲ್ಸನ್ನು ನೋಡಬೇಕಂದ್ರೆ ನಮ್ದು ಏನಾಯಿತು, ಆಬ್ಜೆಕ್ಟ್ ಇದ್ದದ್ದು ಇಲ್ಲೇನಾಯಿತು, ಸಬ್ಜೆಕ್ಟ್ ಆಗ್ಯದ. ವಿ ಕ್ಯಾನ್ ಕನ್ಸಿಡರ್ ಇಟ್ ಈಸ್ ಅ ಆಬ್ಜೆಕ್ಟ್. ಆಬ್ಜೆಕ್ಟ್ ಆದಮೇಲೆ ಏನು ತಗೋತೀವಿ, ಈಸ್ ಅನ್ನೋದು ವರ್ಬು. ದೆನ್ ರಿಚರ್ ಅನ್ನೋದು ಏನಿದೆಪ್ಪ ಅಂತಂದ್ರೆ ಕಂಪೇರೇಟಿವ್ ಅಡ್ಜೆಕ್ಟಿವ್ ಇದೆ. CA ಮೀನ್ಸ್ ಕಂಪೇರೇಟಿವ್ ಅಡ್ಜೆಕ್ಟಿವ್. CA ಅಂದರೆ ಏನು, ಕಂಪೇರೇಟಿವ್ ಅಡ್ಜೆಕ್ಟಿವ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ, ವಿ ಆರ್ ಗೋಯಿಂಗ್ ಟು ಚೇಂಜ್ ದಟ್ ಇನ್ ದ ಫಾರ್ಮ್ ಆಫ್ ಕಂಪೇರೇಟಿವ್ ಡಿಗ್ರಿ. ಫಾರ್ ದಟ್ ರೀಸನ್ ವಿ ಆರ್ ಯೂಸಿಂಗ್ ದಟ್ ಕಂಪೇರೇಟಿವ್ ಅಡ್ಜೆಕ್ಟಿವ್. ದೆನ್ ಕಂಪೇರೇಟಿವ್ ಅಡ್ಜೆಕ್ಟಿವ್ ಆದಮೇಲೆ ವಿ ಶುಡ್ ಯೂಸ್ ದಟ್ ದೆನ್ ಆದಮೇಲೆ ದೆನ್ ವಿ ಶುಡ್ ಯೂಸ್ ದಟ್ ಎನಿ ಅದರ್. ದೆನ್ ನೆಕ್ಸ್ಟ್ ಸಬ್ಜೆಕ್ಟ್ ಇದ್ದದ್ದು ಏನಾಯಿತು, ಆಬ್ಜೆಕ್ಟ್ ಪ್ಲೇಸಿಗೆ ಬಂದದ. ಹಾಗಾದರೆ ಇದನ್ನು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಷ್ಟು ಮಾಡಿದರೆ ದೆನ್ ಡೆಫಿನೆಟ್ಲಿ ವಿ ವಿಲ್ ಗೆಟ್ ದಟ್ 1 ಮಾರ್ಕ್. ಈ ರೀತಿ 1 ಮಾರ್ಕ್ಸನ್ನು ತಗೋತೀವಿ. ಲೆಟ್ಸ್ ಕಮ್ ಟು ದ್ಯಾಟ್ ಒನ್ ಮೋರ್. ಇನ್ ದ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ, ಲೆಟ್ಸ್ ಸೇಮ್ ಸಿ ದ್ಯಾಟ್ ಇಂಡಿಯಾ ಈಸ್ ದ ರಿಚೆಸ್ಟ್ ಕಂಟ್ರಿ. India is the richest of all countries. ಇಂಡಿಯಾ ಅನ್ನೋದು ಎಲ್ಲ ಕಂಟ್ರಿಗಳಿಗಿಂತ ಅತ್ಯಂತ ಶ್ರೀಮಂತವಾದ ರಾಷ್ಟ್ರ, ಶ್ರೀಮಂತವಾದ ಭಾರತ ಅಂತ ಕರಿತೀವಿ. ಇಲ್ಲಿ ಕಂಪ್ಯಾರೇಟಿವ್ ಒಂದು ಕಂಟ್ರಿಗೆ ಕಂಪ್ಯಾರಿಸನ್ ಆಗಿದೆ. ಇಲ್ಲಿ ಎಲ್ಲ ಕಂಟ್ರಿಗಳಿಗೆ, ಈ ಒಂದು ದೇಶದಲ್ಲಿರ್ತಕ್ಕಂಥ ಎಲ್ಲ ಕಂಟ್ರಿಗಳಿಗೆ ನಾವೇನು ಮಾಡಿದ್ದೀವಿ, ಹೋಲಿಕೆ ಮಾಡಿದ್ದೀವಿ. ಸಿ ದ್ಯಾಟ್ ಇಂಡಿಯಾ ಈಸ್ ದ ರಿಚೆಸ್ಟ್ ಆಫ್ ಆಲ್ ಕಂಟ್ರೀಸ್. ಎಲ್ಲ ಕಂಟ್ರಿಗಳಿಗಿಂತ ಭಾರತ ಬಹಳಷ್ಟು ಶ್ರೀಮಂತವಾದ ರಾಷ್ಟ್ರ ಅಂತ ಇದಕ್ಕೇನಂತ ಕರಿತೀವಿ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇಷ್ಟು ಮಾಡಿದ್ರೆ ಇಯರ್ ಇಸ್ ಆಲ್ಸೋ ಯು ವಿಲ್ ಗೆಟ್ ದಟ್ 1 ಮಾರ್ಕ್ಸ್. ಟೋಟಲಿ ಯು ಆರ್ ಏಬಲ್ ಟು ಗೆಟ್ ದಟ್ ಇನ್ 2 ಮಾರ್ಕ್ಸ್ ಇನ್ ಎನಿ ಕಾಂಪಿಟೇಟಿವ್ ಆರ್ ಎನಿ SLC ಆರ್ ಎನಿ ಎಕ್ಸಾಮಿನೇಷನ್. ಈ ರೀತಿ ಐ ಹೋಪ್ ನಿಮ್ಗೆ ಬಹಳಷ್ಟು ನೀಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಾದ್ರೆ ಕೆಲವೊಂದಿಷ್ಟು ರೂಲ್ಸನ್ನು ನೋಡೋಣ, ಏನು ಯೂಸ್ ಮಾಡ್ತೀವಿ. ಈಗ ಇಂಡಿಯಾ ಅನ್ನೋದೇನಿದೆ ಇದ್ರ ಬಗ್ಗೆ ನೋಡೋಣ. ಇಂಡಿಯಾ ಅನ್ನೋದು ಆಬ್ಜೆಕ್ಟ್ ಇತ್ತು, ಈಗ ನಾವೇನು ಮಾಡೋಣ, ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡೋಣ.
ಸಬ್ಜೆಕ್ಟ್ ಆದ್ಮೇಲೆ ಏನು ಬರಿಬೇಕು, ಈಸ್ ಅನ್ನೋದೇನು ವರ್ಬ್. ದೆನ್ ಇಲ್ಲಿ ನೋಡ್ರಿ ದ ಅನ್ನೋದು ಆರ್ಟಿಕಲ್ ಇದೆ. ಯಾಕೆ ಇಲ್ಲಿ ದ ಆರ್ಟಿಕಲ್ ಬತ್ತಪ್ಪ ಅಂದ್ರೆ ನಾವು ಯಾವಾಗಲಿ ಇದಕ್ಕೇನಂತ ಕನ್ಸಿಡರ್ ಮಾಡ್ತೀವಿ, ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅನ್ನ ಯೂಸ್ ಮಾಡಿದೀವಿ. ಯಾಕಪ್ಪ ಅಂತಂದ್ರೆ ಇಟ್ ಈಸ್ ಅ ಸೂಪರ್ಲೇಟಿವ್ ಡಿಗ್ರಿ. ಈ ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗ ಡೆಫಿನಿಟ್ ಇದು ಯಾವ ಆರ್ಟಿಕಲ್, ದ ಅನ್ನೋದು ಡೆಫಿನೈಟ್ ಆರ್ಟಿಕಲ್. ಅದಕ್ಕೋಸ್ಕರ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಮುಂದೆ ವಿ ಮಸ್ಟ್ ಯೂಸ್ ದಟ್ ಡೆಫಿನೈಟ್ ಆರ್ಟಿಕಲ್ ದ. ಆಮೇಲೆ ದೆನ್ ವಿ ಆರ್ ಕನ್ಸಿಡರಿಂಗ್ ಟು ದಟ್ ಕಂಪೇರಿಂಗ್ ಟು ದಟ್ ಅದರ್ ಕಂಟ್ರೀಸ್. ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದೆನ್ ಸಬ್ಜೆಕ್ಟ್ ಸ್ಟ್ರಕ್ಚರ್ ಅನ್ನು ನೋಡೋಣ ಬನ್ನಿ. ಸಬ್ಜೆಕ್ಟ್ ಆದ್ಮೇಲೆ ವರ್ಬ್, ದೆನ್ ದೇರ್ ಇಸ್ ಅ ಆರ್ಟಿಕಲ್ ದ. ಯಾಕಂದ್ರೆ ಸೂಪರ್ಲೇಟಿವ್ ಬರಲೇಬೇಕು. ರಿಚೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್. ಎಸ್ ಎ ಮೀನ್ಸ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್. ದೆನ್ ವಿ ಶುಡ್ ಯೂಸ್ ದಟ್ ಕಂಪೇರಿಂಗ್ ಟು ದಟ್ ಆಫ್ ಆಲ್. ದೆನ್ ನೆಕ್ಸ್ಟ್ ಇಟ್ ಮಸ್ಟ್ ಕ್ಯಾರೀಸ್ ದಟ್ ಫ್ಲೂರಲ್ ನೌನ್ ಅನ್ನೇ ನಾವು ತಗೋಬೇಕು. ಫ್ಲೂರಲ್ ಕಂಟ್ರಿ ಇಸ್ ಅ ಸಿಂಗ್ಯುಲರ್ ನೌನ್ ಅಂಡ್ ಕಂಟ್ರೀಸ್ ಇಸ್ ಅ ಫ್ಲೂರಲ್ ನೌನ್. ಯಾಕಂದ್ರೆ ನಾವು ಎಲ್ಲ ರಾಷ್ಟ್ರಗಳ ಜೊತೆ ಕಂಪ್ಯಾರಿಸನ್ ಅನ್ನು ಮಾಡ್ತೀವಿ. ಈ ರೀತಿ ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ ರಿಲೇಟೆಡ್ ಟು ದಿಸ್. ಈ ರೀತಿ ನಾವು 2 ಮಾರ್ಕ್ಸನ್ನು ಈಸಿಯಾಗಿ ಗೇನ್ ಮಾಡ್ಬೋದು. ಸಮಟೈಮ್ಸ್ ಸರ್ ಹಂಗೆ ಬಾ ಅಂದರೆ ಬರಂಗಿಲ್ಲ. ದೇರ್ ಇಸ್ ಅ ಒನ್ ಸೆಂಟೆನ್ಸ್ ಇಂಗ್ಲೀಷ್, ದೇರ್ ಇಸ್ ನೋ ಪೇನ್ ದೇರ್ ಇಸ್ ನೋ ಗೇನ್. ನೋವಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಏನೂ ಸಿಗಲ್ಲ. ಬಿಕಾಸ್ ಆಫ್ ದಿಸ್ ವಿ ಮಸ್ಟ್ ಟ್ರೈ ಟು ವರ್ಕ್ ಹಾರ್ಡ್ ಆನ್ ದಿಸ್, ವಿಲ್ ಗೆಟ್ ದ ನಾಲೆಜ್ ಅಂತ ಹೇಳ್ತಾ ಲೆಟ್ಸ್ ಇಲ್ಲೊಂದು ಕೆಲವೊಂದಿಷ್ಟು ಕಾಂಪಿಟೇಟಿವ್ ಫೀಲ್ಡಲ್ಲಿ ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇಳಿರ್ತಕ್ಕಂಥ ಈಗ ಜಾಬ್ ಅಂತ ಕರಿತೀವಲ್ಲ, ನಾವೀಗೆಲ್ಲ SLC ಇದ್ದೀವಿ, 9th ಸ್ಟ್ಯಾಂಡರ್ಡ್ ಇದ್ದೀವಿ, ಫಸ್ಟ್ PU ಇದ್ದೀವಿ, ಸೆಕೆಂಡ್ PU ಇದ್ದೀವಿ, ಡಿಗ್ರಿ ಇದ್ದೀವಿ. ಈ ಒಂದು ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನು SLC ಮಾರ್ಕ್ಸ್ ಕಾರ್ಡನ್ನು ನಾವು ಎಲ್ಲಾದರೂ ಮುಂದೊಯ್ದಿಟ್ರೆ ನಮ್ಗೆ ಸ್ಯಾಲ್ರಿ ಸಿಗಲ್ಲ. ದೆನ್ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡಲೇಬೇಕು. ಯಾಕಂದ್ರೆ ಸ್ಯಾಲ್ರಿ ಬರಬೇಕಪ್ಪ ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ನಾವು ಕೆಲಸ ಮಾಡೋದೇ ನಾವೀಗ ವಿ ವಿಲ್ ಸಿ ದಟ್ ಒನ್ ವರ್ಡ್ LEARN ಈಗ ಕಲಿಯತ್ತೀವಿ. ಯಾಕೆ ಕಲಿಯತ್ತೀವಿ? ಜಸ್ಟ್ ರಿಮೂವಿಂಗ್ ದ ಎಲ್ ಅನ್ನ ತೆಗಿಲಿಕ್ಕೆ ಅಷ್ಟೇ. ಏನು ಉಳಿತಲ್ಲಿ? ಅರ್ನ್, ಲರ್ನ್, ಅರ್ನ್. ಕಲಿಯೋದಕ್ಕೆ ಅರ್ನ್ಗೋಸ್ಕರ. ಬಿಕಾಸ್ ಈ ಮನಿ ರೂಲ್ಸ್ ಹೋಲ್ ವರ್ಲ್ಡ್, ದುಡ್ಡಿದ್ರೇ ದುನಿಯಾ ಅಂತೀವಲ್ಲ, ಅದಕ್ಕೋಸ್ಕರ ನಾವು ಈ ಜಾಬನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸನ್ನು ಒಂದು ಸ್ವಲ್ಪ ನೋಡೋಣ. ದೀಸ್ ಕ್ವಶನ್ಸ್ ಆರ್ ಆಸ್ಕ್ಡ್ ಇನ್ ದ್ಯಾಟ್ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ಸ್. ಅವುಗಳನ್ನು 1-2 ತೊಗೊಂಡಿನಿ. ಯಾಕೆ ತೊಗೊಂಡಿನಪ್ಪ ಅಂದ್ರೆ ಈ ಟಾಪಿಕ್ ನಿಮಗೆ ಇಂಪಾರ್ಟೆನ್ಸ್ ಗೊತ್ತಾಗಬೇಕು. ಫಾರ್ ದ್ಯಾಟ್ ರೀಸನ್ ಐ ಟುಕ್ ಹಿಯರ್. ಲೆಟ್ಸ್ ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆ್ಯಂಡ್ ಸೆಕ್ರೆಟರಿ. ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು ಯಾವಾಗಪ್ಪ ಅಂದ್ರೆ 29/1/2017 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು. ದೆನ್ ಆ ಕ್ವಶನ್ ಏನನ್ನೋದನ್ನು ಲೆಟ್ಸ್ ವಿ ವಿಲ್ ಸಿ ಹಿಯರ್. ರಾಮ್ ಈಸ್ ಡ್ಯಾಶ್ ದೆನ್ ಲಕ್ಷ್ಮಣ್. ರಾಮ್ ಇಸ್ ಡ್ಯಾಶ್ ದೆನ್ ಲಕ್ಷ್ಮಣ್. ಈ ಸೆಂಟೆನ್ಸಲ್ಲಿ ಸರಿಯಾದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಡ್ಜೆಕ್ಟಿವ್ ಅನ್ನು ಫುಲ್ಫಿಲ್ ಮಾಡಂತ ಹೇಳಿದಾರೆ. ಹಾಗಾದ್ರೆ ಇಲ್ಲಿ ಒಂದು ಕ್ಲೀವ್ ಇದೆ ನೋಡ್ರಿ. ದೆನ್ ಬಂದದ, ದೆನ್ ಎಲ್ಲಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ ಕಂಪೇರ್ ಡಿಗ್ರಿಯಲ್ಲಿ. ಹಾಗಾದ್ರೆ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಈ ಸೆಂಟೆನ್ಸ್ ಇದೆ. ಹಾಗಾದ್ರೆ ನಮ್ಮ ಕಂಪ್ಯಾರಿಟಿವ್ ಆಲ್ವೇಸ್ ಎಂಡ್ಸ್ ವಿತ್ ER, ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್. ಹಾಗಾದ್ರೆ ER ಯಾವುದಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ ಓಲ್ಡರ್. ಇದು ಓಲ್ಡ್ ಇದೆ, ರಾಂಗು. ಎಲ್ಡೆಸ್ಟ್ ಇದೆ, ಸೂಪರ್ಲೇಟಿವ್ ಡಿಗ್ರಿ. ಓಲ್ಡೆಸ್ಟ್ ಇದೆ, ಇದು ರಾಂಗು, ಇದು ಕೂಡ ಸೂಪರ್ಲೇಟಿವ್. ಹಾಗಾದ್ರೆ ಅವರ್ ರೈಟ್ ಆನ್ಸರ್ ಈಸ್ ಓಲ್ಡರ್. ರಾಮ್ ಈಸ್ ಓಲ್ಡರ್ ದೆನ್ ಲಕ್ಷ್ಮಣ್. ಇಷ್ಟೇ. ವಿದಿನ್ 10 ಸೆಕೆಂಡ್ಸಲ್ಲಿ ಯು ವಿಲ್ ಗೆಟ್ ದಟ್ 1 ಮಾರ್ಕ್ಸ್. ಯಾಕಂದ್ರೆ ನಾಳೆ ನನ್ನ ಜಾಬ್ ಹೋಗೋದು, ನಿಮ್ಮ ಜಾಬ್ ಹೋಗೋದು 1 ಪಾಯಿಂಟ್ ಮಾರ್ಕ್ಸಲ್ಲಿ ಹೋಗುತ್ತೆ. ಫಾರ್ ದಟ್ ಈಸಿಯಾಗಿ ನಾವು 1 ಮಾರ್ಕ್ಸನ್ನು ಇಷ್ಟು ಕಲ್ತ್ರೆ ಸಾಕು. ದೆನ್ ಲೆಟ್ಸ್ ಒಂದೊಂದು ಕ್ವಶನ್ ಇದೆ ನೋಡೋಣ. SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 19/9/2021 ಕೇಳಿರ್ತಕ್ಕಂಥ ಕ್ವಶನ್ನು ಯಾವ ರೀತಿ ಇದೆ ನೋಡೋಣ. ರವಿ ಈಸ್ ದ ಡ್ಯಾಶ್ ಬಾಯ್ ಇನ್ ಹಿಸ್ ಕ್ಲಾಸ್. ರವಿ ಅವನ ಕ್ಲಾಸಲ್ಲಿ ಡ್ಯಾಶ್ ಬಾಯ್ ಇದ್ದಾನೆ. ಎಂಥ ಬಾಯ್ ಇದ್ದಾನೆ? ಲೆಟ್ಸ್ ವಿ ವಿಲ್ ಸಿ ದ್ಯಾಟ್. ಇಲ್ಲಿ ರವಿ
ಇಲ್ಲಿ ದ ಬಂದಿದೆ ನೋಡ್ರಿ. ದ ಆರ್ಟಿಕಲ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಮುಂದೆ. ಹಾಗಾದ್ರೆ ನಾವು ಇಲ್ಲೇನು ಹಾಕಬೇಕು? ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅನ್ನೇ ಹಾಕಬೇಕು. ಹಾಗಾದ್ರೆ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಎನ್ಸ್ ವಿತ್ ಎಸ್ ಟಿ. ಹಾಗಾದ್ರೆ ಎಸ್ ಟಿ ಯಾವ್ದು ನೋಡ್ರಿ? ಇಲ್ಲಿ ಅದ. ಓಕೆ, ಇದನ್ನ ಗೆಸ್ ಮಾಡ್ಕೊಳ್ಳೋಣ. ಇಲ್ಲಿ ಇಲ್ಲ, ಇಟ್ಸ್ ರಾಂಗ್ ಆನ್ಸರ್. ಇದು ಸ್ಟ್ರಾಂಗರ್, ಅದು ಇದು ಅಲ್ಲ. ನನ್ ಆಫ್ ದ ಅಬವ್, ಮೇಲಿನವುಗಳು ಯಾವುದೂ ಅಲ್ಲ. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಈಸ್ ಸ್ಟ್ರಾಂಗೆಸ್ಟ್. ಹಾಗಾದ್ರೆ ರವಿ ಇಸ್ ದ ಸ್ಟ್ರಾಂಗೆಸ್ಟ್ ಬಾಯ್ ಇನ್ ಹಿಸ್ ಕ್ಲಾಸ್. ಎಷ್ಟು 10 ಸೆಕೆಂಡಲ್ಲಿ ಯು ವಿಲ್ ಗೆಟ್ ದಟ್ 1 ಮಾರ್ಕ್. ನಾವು ಈಸಿಯಾಗಿ ತೆಗಿಬೋದು. ಐ ಹೋಪ್ ಈ ಒಂದು ಟಾಪಿಕ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದೆನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಮೈ ಲರ್ನಿಂಗ್, ನನ್ನ ಒಂದು ಟೀಚಿಂಗು ನಿಮ್ಗೆ ಇಷ್ಟ ಆಗಿದ್ರೆ, ದೆನ್ ಯು ಹ್ಯಾವ್ ಟು ಗಿವ್ ದ ಯುವರ್ ಲೈಕ್ ಆ್ಯಂಡ್ ಶೇರ್ ಹೂ ನೀಡ್ ದಿಸ್. ಯಾರಿಗೆ ನನ್ನ ಈ ಟಾಪಿಕ್ ಡಿಫಿಕಲ್ಟ್ ಆಗಿದೆಯಲ್ಲ ಅವ್ರಿಗೆ ಶೇರ್ ಮಾಡಿರಿ. ದೆನ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್. Why you will subscribe? Because I am uploading to that daily the videos related to this knowledge of the English, the ocean of the knowledge of in English. For that reason your subscription is my motivation. Then thanks for watching. I will come with that one more new video, new learning, new knowledge of English. Okay, bye, see you later.